ನಮಸ್ಕಾರ. ಬಿ ಎನ್ ಎಸ್ ಎಸ್ನ ಯೂನಿಟ್ 3ನಲ್ಲಿ ನಾವು ವಿಡಿಯೋಗಳನ್ನ ಮಾಡ್ತಾಯಿದ್ದೀವಿ. ಯೂನಿಟ್ 3ನಲ್ಲಿ ಈಗ ಉಳಿದಂತಹ ವಿಡಿಯೋ ನಮ್ಮದು ಏನಿದೆ ಅಂತಂದರೆ, ದಿಸ್ ಈಸ್ ಅಬೌಟ್ ಅಪೀಲ್ಸ್ ರಿವಿಷನ್ಸ್. ಈ ವಿಡಿಯೋನ ನಾನು ಮಾಡಬೇಕಿತ್ತು. Now I am not doing this video. I am immediately jumping to Unit 4 now. In Unit 4, today I am taking up this subject. ಜಡ್ಜ್ಮೆಂಟ್, ತೀರ್ಪು ಅಂದ್ರೇನು, ತೀರ್ಪಿನಿಗೆ ಸಂಬಂಧಪಟ್ಟಂತಹ ಬಿ ಎನ್ ಎಸ್ ಎಸ್ನ ಸೆಕ್ಷನ್ಗಳೇನಿದಾವಲ್ಲ 392ರಿಂದ 406ರವರೆಗೆ ಇರತಕ್ಕಂತಹ ಸೆಕ್ಷನ್ಗಳ ವಿಶ್ಲೇಷಣೆಯನ್ನು ಮಾಡ್ತೀನಿ. ಇದು ಅಲ್ಲದೆ ಎಲ್ಲಿಯಾದರೂ ಡೆತ್ ಪೆನಾಲ್ಟಿ ಕೊಟ್ಟರೆ ಅದಕ್ಕೇನು ಪ್ರೊಸೀಜರ್ ಇದೆ ಅಂತಕ್ಕಂಥ ಇನ್ನೊಂದು ವಿಡಿಯೋನ ಮಾಡ್ತೀನಿ. ಇವೆರಡು ಮುಗಿದ ನಂತರ ನಾನು ಈ ವಿಡಿಯೋ ಮಾಡೋದು ಸೂಕ್ತ ಅಂತ ಅಂದ್ಕೊಂಡು ಟುಡೇ ಐ ಆಮ್ ಜಂಪಿಂಗ್ ಟು ಯೂನಿಟ್ 4. ಅದರ್ವೈಸ್ ಯೂನಿಟ್ 3 ನಾನು ಎಲ್ಲ ಕಂಪ್ಲೀಟ್ ಮಾಡಿದ್ದೀನಿ. ಅದರಲ್ಲಿ ಉಳಿದಿರುವಂತಹ ಒಂದೇ ಭಾಗ ಅಂದರೆ ಇದು. ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ ಏನು ಅಂತಂದರೆ, ನಿಮ್ಮ ಪರೀಕ್ಷೆ ಬರುವ ಸಂದರ್ಭದಲ್ಲಿ ಅಲ್ಲಿಯವರೆಗೆ ನಿಮಗೆ ಯೂನಿಟ್ 3 ಮುಗಿಸುವಂತಹ ಸಾಧ್ಯತೆ ಇದೆ ಅಂತಕ್ಕಂಥ ಮಾತನ್ನು ಹೇಳಿದ್ದೆ ನಾನು. ಅದೇ ರೀತಿಯಲ್ಲಿ ಇವತ್ತು ಯೂನಿಟ್ 3ನ ಈ ಸಬ್ಜೆಕ್ಟ್ ಮಾಡಬೇಕಿತ್ತು, ಅಪೀಲ್ ಮತ್ತು ರಿವಿಷನ್ ಮಾಡಬೇಕಿತ್ತು. ಬಟ್ ಜಡ್ಜ್ಮೆಂಟ್ ಹೇಳೋದಕ್ಕಿಂತ ಮೊದಲೇ ಅದನ್ನು ಮಾಡೋದರಲ್ಲಿ ಅರ್ಥ ಇಲ್ಲ ಅಂದ್ಕೊಂಡು ನಾನು ಜಡ್ಜ್ಮೆಂಟ್ ವಿಷಯಕ್ಕೆ ಬಂದಿದ್ದೀನಿ. ನಾವು ವಿದೌಟ್ ವೇಸ್ಟಿಂಗ್ ಟೈಮ್ ಲೆಟ್ ಅಸ್ ಗೋ ಟು ದಿ ಕಾನ್ಸೆಪ್ಟ್ ಆಫ್ ವಾಟ್ ಆರ್ ಆಲ್ ದಿ ಸೆಕ್ಷನ್ಸ್ ದಟ್ ಆರ್ ಅವೈಲೇಬಲ್ ಅಂಡರ್ ದ ಹೆಡಿಂಗ್ ಜಡ್ಜ್ಮೆಂಟ್. ತೀರ್ಪು. ಈ ತೀರ್ಪಿನ ಅಧ್ಯಾಯದಲ್ಲಿ ಬಿ ಎನ್ ಎಸ್ ಎಸ್ನಲ್ಲಿ ಇಷ್ಟು ಸೆಕ್ಷನ್ಗಳು ಬರ್ತವೆ. ದೀಸ್ ಆರ್ ಆಲ್ ದ ಸೆಕ್ಷನ್ಸ್, ದೇ ಆರ್ ಅವೈಲೇಬಲ್ ಇನ್ ದಿಸ್ ಅಂಡರ್ ದಿಸ್ ಜಡ್ಜ್ಮೆಂಟ್ ಹೆಡಿಂಗ್ ಅಥವಾ ತೀರ್ಪು ಅಂತಕ್ಕಂಥದ್ದು. ನೋಡಿ, ಜಡ್ಜ್ಮೆಂಟನ್ನು ಯಾವ ರೀತಿ ಪ್ರಕಟಣೆ ಮಾಡಬೇಕು ಅಂತಕ್ಕಂಥದ್ದು, ಆಮೇಲೆ ತೀರ್ಪಿನ ಭಾಷೆ ಯಾವ ರೀತಿಯಲ್ಲಿ ಇರಬೇಕು ಅಂತಕ್ಕಂಥದ್ದು, ಆಮೇಲೆ ಅದರಲ್ಲಿ ಪ್ರೀವಿಯಸ್ಲಿ ಕನ್ವಿಕ್ಟೆಡ್ ಅಫೆಂಡರ್ ವಿಷಯದಲ್ಲಿ ವಿಳಾಸದ ಬಗ್ಗೆ ಮಹತ್ವ ಕೊಡಬೇಕು ಅಂತಕ್ಕಂಥದ್ದು. ದೆನ್ ಆ ಒಂದು ತೀರ್ಪಿನಲ್ಲಿ ದಂಡದ ವಿಚಾರ ಯಾವ ರೀತಿ ಇರಬೇಕು ಅಂತಕ್ಕಂಥದ್ದು. ಮತ್ತು ಇತ್ತಿತ್ತಲಾಗಿ ವಿಶೇಷವಾಗಿ ಇವತ್ತಿನ ನಮ್ಮ ಬಿ ಎನ್ ಎಸ್ ಎಸ್ ಇದೆಯಲ್ವಾ, ಬಿ ಎನ್ ಎಸ್ ಎಸ್, ಸಾರಿ ದಿಸ್ ಇಸ್ ನಾಟ್ ಬಿ ಎನ್ ಎಸ್, ದಿಸ್ ಇಸ್ ಬಿ ಎನ್ ಎಸ್ ಎಸ್ ಇದೆಯಲ್ವಾ, ಈ ಬಿ ಎನ್ ಎಸ್ ಎಸ್ಸು ಈ ವಿಕ್ಟಿಮ್ ಕಾಂಪೆನ್ಸೇಷನ್ ಬಗ್ಗೆಯೂ ಹೆಚ್ಚು ಗಮನ ಕೊಡ್ತದೆ. ಅದರ ಬಗ್ಗೆ ಇರ್ತಕ್ಕಂಥ ಒಂದು ಯೋಜನೆ. ಆಮೇಲೆ ಈ ವಿಕ್ಟಿಮ್ಗಳಿಗೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಿಸುವಂತಹದ್ದು. ಅಂದರೆ ಈ ಬಲಿಕರಿಗೆ ಅಥವಾ ಇದನ್ನು ಬಲಿಕ ಅನ್ನೋದಕ್ಕಿಂತ ಸಂತ್ರಸ್ತರಿಗೆ ಅನ್ಬೋದು ನಾವು. ಸಂತ್ರಸ್ತರಿಗೆ ಇವಕ್ಕೆ ನಾವು ಸಂತ್ರಸ್ತ ಅಂತಕ್ಕಂಥ ಶಬ್ದ ಯೂಸ್ ಮಾಡ್ಬೋದು. ಸಂತ್ರಸ್ತ ಅಂತಕ್ಕಂಥ ಶಬ್ದವನ್ನು ಯೂಸ್ ಮಾಡ್ಬೋದು. ಆಮೇಲೆ ಈ ವಿಟ್ನೆಸ್ ಪ್ರೊಟೆಕ್ಷನ್, ಇದು ಕೂಡ ಒಂದು ವಿಶೇಷವಾದಂತಹ ಪ್ರಾವಧಾನ ನಮ್ಮ ಬಿ ಎನ್ ಎಸ್ ಎಸ್ನಲ್ಲಿ. ಸಾಕ್ಷಿಗಳನ್ನು ನಾವು ಹೆಂಗೆ ರಕ್ಷಿಸಬೇಕು ಅಂತಕ್ಕಂಥದ್ದು. ಆಮೇಲೆ ಕಾಂಪೆನ್ಸೇಷನ್ ಫಾರ್ ಗ್ರೌಂಡ್ಲೆಸ್ ಅರೆಸ್ಟ್. ನೋಡಿ, ಒಮ್ಮೊಮ್ಮೆ ಅರೆಸ್ಟ್ ಮಾಡುವಂತಹ ಸಂದರ್ಭ ಹೆಂಗಿರುತ್ತೆ ಅಂತಂದರೆ, ಸುಮ್ಮನೆ ಅರೆಸ್ಟ್ ಮಾಡ್ತಾರೆ. ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು. ಆಮೇಲೆ ನಾನ್ ಕಾಗ್ನಿಬಲ್ ಅಫೆನ್ಸ್ ಕೇಸಲ್ಲಿ ಸುಳ್ಳು ಕೇಸ್ ಹಾಕ್ತಿರೆ ಆವಾಗ ವ್ಯಕ್ತಿಗಳ ಮೇಲೆ ಯಾವ ರೀತಿ ವೆಚ್ಚವನ್ನು ಭರಿಸಬೇಕು ಅಂತಕ್ಕಂಥದ್ದು. ಆಮೇಲೆ ಈ ಫಸ್ಟ್ ಟೈಮ್ ಅಫೆಂಡರ್ ಇದ್ದಾಗ ಪ್ರೊಬೇಷನ್ನು ಮತ್ತು ಎಡ್ಮಾನಿಷನ್ನು, ಈ ವಿಷಯವನ್ನು ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ದು. ರೀಸನ್ಸ್ ಫಾರ್ ನಾಟ್ ಅಪ್ಲೈಯಿಂಗ್ ಅಥವಾ ಪ್ರೊಬೇಷನ್ ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದು. ನಾವು ಪ್ರೊಬೇಷನ್ನು ಯಾಕೆ ಕೊಡಬಾರ್ದು ಅಂತಕ್ಕಂಥದ್ದು. ಆಮೇಲೆ ಯಾವುದೇ ಒಂದು ತೀರ್ಪು ಕೊಟ್ಟ ವ್ಯಕ್ತಿ ತಾನೇ ಆ ತೀರ್ಪನ್ನು ಬದಲಾಯಿಸುವಂತಹ ಸಾಧ್ಯತೆ ಇರೋದಿಲ್ಲ ಅಂತಕ್ಕಂಥದ್ದು. ಆಮೇಲೆ ಜಡ್ಜ್ಮೆಂಟ್ ಕಾಪಿಗಳು ಯಾವ ರೀತಿ ಕೊಡಬೇಕು. ಆಮೇಲೆ ಟ್ರಾನ್ಸ್ಲೇಷನ್, ಜಡ್ಜ್ಮೆಂಟನ್ನು ತೀರ್ಪನ್ನು ಭಾಷಾಂತರ ಮಾಡುವಂತಹ ಸಂದರ್ಭ. ಮತ್ತು ಈ ಕೆಲವೊಂದು ಜಡ್ಜ್ಮೆಂಟ್ಗಳಿರ್ತಾವಲ್ಲ, ಈ ಜಡ್ಜ್ಮೆಂಟ್ಗಳ ಕಾಪಿಯನ್ನು ನಾವು ಜಿಲ್ಲಾಧಿಕಾರಿಗೆ ಕೊಡಬೇಕಾಗ್ತದೆ. ಈ ಎಲ್ಲ ವಿಷಯವನ್ನು ಒಳಗೊಂಡಿದೆ ಯಾವುದು, ಜಡ್ಜ್ಮೆಂಟ್ ಚಾಪ್ಟರು ಈ ಎಲ್ಲ ವಿಷಯಗಳನ್ನು ಒಳಗೊಂಡಿದೆ. ಅವುಗಳನ್ನ ಚರ್ಚೆ ಮಾಡುವಂತಹ ಒಂದು ಸಮಯ. ಚಾಪ್ಟರ್ ನೋಡಿ, 29ನೇ ಚಾಪ್ಟರ್ ಇದು. 29ನೇ ಚಾಪ್ಟರ್ನಲ್ಲಿ ಬರ್ತಕ್ಕಂತಹ ಈ ಕಲಂಗಳು 397ರಿಂದ 406 ಒಂದೊಂದಾಗಿ ಅದರ ಮಾಹಿತಿಯನ್ನು ನಾವು ನೋಡ್ತಾ ಹೋಗೋಣ. ಸೆಕ್ಷನ್ 392 ಏನು ಹೇಳುತ್ತೆ ಅಂತಂದರೆ, ಒಂದು ತೀರ್ಪನ್ನು ಘೋಷಣೆ ಹೇಗೆ ಮಾಡಬೇಕು, ಪ್ರಕಟಣೆ ಹೇಗೆ ಮಾಡಬೇಕು ಅಂತಕ್ಕಂಥದ್ದು. ಅಂದರೆ ಓಪನ್ ಕೋರ್ಟಲ್ಲಿ ತೀರ್ಪನ್ನು ಪ್ರಕಟಣೆ ಮಾಡಬೇಕು. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸುಮ್ಮನೆ ಅನೌನ್ಸ್ ಅದು ಸೈನ್ ಮಾಡಿಬಿಟ್ಟು ರಿಲೀಸ್ ಮಾಡೋದಲ್ಲ. ಕೋರ್ಟ್ನಲ್ಲಿ ಕೂತು ಜಡ್ಜ್ಮೆಂಟನ್ನು ಅನೌನ್ಸ್ ಮಾಡಿ ಆ ಕೋರ್ಟ್ನಲ್ಲೇ ನ್ಯಾಯಾಲಯದಲ್ಲೇ ಅದನ್ನು ಜಡ್ಜ್ ಇರ್ತಾರಲ್ಲ ಅವರು ಸೈನ್ ಮಾಡ್ತಾರೆ, ಮ್ಯಾಜಿಸ್ಟ್ರೇಟು ಸೈನ್ ಮಾಡ್ತಾರೆ. ಎವ್ರಿ ಜಡ್ಜ್ಮೆಂಟ್ ಆಫ್ ಎ ಕ್ರಿಮಿನಲ್ ಕೋರ್ಟ್ ಆಫ್ ಒರಿಜಿನಲ್ ಜ್ಯೂರಿಸ್ಡಿಕ್ಷನ್, ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಅಂದರೆ
ಯಾರಿಗೆ ಆ ಒಂದು ಅಪರಾಧವನ್ನ ನ್ಯಾಯಿಕ ವಿಚಾರಣೆ ಮಾಡುವ ಅಧಿಕಾರ ಇರುತ್ತಲ್ವಾ, ಅವರಿಗೆ ನಾವು ಒರಿಜಿನಲ್ ಜ್ಯೂರಿಸ್ಡಿಕ್ಷನ್ ಇದೆ, ಮೂಲ ನ್ಯಾಯಾಧಿಕಾರ ಇದೆ ಅಂತ ಹೇಳ್ತೀವಿ. ಶಾಲ್ ಬಿ ಪ್ರೊನೌನ್ಸ್ಡ್ ಇನ್ ಓಪನ್ ಕೋರ್ಟ್. ಆ ಕೋರ್ಟ್ನಲ್ಲಿ ಯಾರು ಮಾಡಬೇಕು? ದಿ ಮ್ಯಾಜಿಸ್ಟ್ರೇಟ್, ದಿ ಪ್ರಿಸೈಡಿಂಗ್ ಆಫೀಸರ್, ಈದರ್ ಇಮಿಡಿಯೇಟ್ಲಿ ಆರ್ ಆಫ್ಟರ್ ದ ಕನ್ಕ್ಲೂಷನ್ ಆಫ್ ಟ್ರಯಲ್ ವಿದಿನ್ 45 days. ನೋಡಿ, ದ ಮ್ಯಾಕ್ಸಿಮಮ್ ಟೈಮ್ ಗಿವನ್ ಟು ದ ಮ್ಯಾಜಿಸ್ಟ್ರೇಟ್ ಈಸ್ 45 days. ಒಮ್ಮೆ ಒಂದು ನ್ಯಾಯಿಕ ವಿಚಾರಣೆ ಮುಗೀತು ಅಂತಂದರೆ, ಟ್ರಯಲ್ ಕಂಪ್ಲೀಟ್ ಆಯಿತು ಅಂತಂದರೆ, ಆ ಕಂಪ್ಲೀಟ್ ಆದ 45 ದಿನಗಳ ಒಳಗಡೆ ತೀರ್ಪನ್ನು ಕೊಡಬೇಕಾಗ್ತದೆ, ಓಪನ್ ಕೋರ್ಟಲ್ಲಿ ಕೊಡಬೇಕಾಗ್ತದೆ ಅನ್ನೋದನ್ನು ಕಲಂ 392 ಹೇಳುತ್ತೆ. ದೆನ್ ಮೋರ್ಸ್ ಇನ್ಕ್ಲೂಡ್, ಯಾವ ರೀತಿ ಓಪನ್ ಕೋರ್ಟಲ್ಲಿ ಹೇಗೆ ಮಾಡಬೇಕು? ಡೆಲಿವರಿಂಗ್ ದ ಫುಲ್ ಜಜ್ಮೆಂಟ್, ಕಂಪ್ಲೀಟ್ ತೀರ್ಪನ್ನೇ ಓದಿ ಹೇಳುವಂಥದ್ದು. ರೀಡಿಂಗ್ ದ ಫುಲ್ ಜಜ್ಮೆಂಟ್ ಆರ್ ರೀಡಿಂಗ್ ಓನ್ಲಿ ಆಪರೇಟಿವ್ ಪಾರ್ಟ್ with explanation in a language understood by the accused or his advocate. This is very, very important. ಏನು ಅದರ ಆಪರೇಟಿವ್ ಪಾರ್ಟ್ ಅಂದರೆ ಅವನಿಗೆ ಶಿಕ್ಷೆಯನ್ನು ಏನು ವಿಧಿಸಲಾಗಿದೆ ಅಂತಕ್ಕಂತಹ ಭಾಗವನ್ನು ನಾವು ಕೋರ್ಟ್ನಲ್ಲಿ ಏನು ಮಾಡಬೇಕಾಗತ್ತೆ? ಕನಿಷ್ಠ ಪಕ್ಷ ಅಷ್ಟನ್ನು ಓದಿ ಹೇಳಬೇಕಾಗ್ತದೆ. ಹೇಗೆ ಓದಿ ಹೇಳಬೇಕಾಗ್ತದೆ ಅಂತಂದರೆ, ಆ ಓದಿ ಹೇಳುವಂತಹ ಭಾಷೆ ಅಪರಾಧಿಗೆ ಗೊತ್ತಿರಬೇಕು, ಆರೋಪಿಗೆ ಗೊತ್ತಿರಬೇಕು, ಮತ್ತು ಅವರ ನ್ಯಾಯವಾದಿಗಳಿಗಾದರೂ ವಕೀಲರಿಗಾದರೂ ಅದು ಗೊತ್ತಿರಬೇಕು ಅಂತಕ್ಕಂಥದ್ದು ಮೂಲವಾದಂತಹ ಒಂದು ತತ್ವ. ಇಫ್ ಪ್ರೊನೌನ್ಸ್ ಓರಲಿ ಏನಾದರೂ ನೀವು ಆಜ್ಞೆಯನ್ನು ಕೊಟ್ಟರೆ, ಇಟ್ ಶಾಲ್ ಬಿ ಟ್ರಾನ್ಸ್ಕ್ರೈಬ್ಡ್ ಆ್ಯಂಡ್ ಸೈನ್ಡ್ ಆ್ಯಂಡ್ ಡೇಟೆಡ್. ಅಲ್ಲೇ ಹಾಗೆ ಜಜ್ಮೆಂಟ್ ಕೊಟ್ಟರೆ ತಕ್ಷಣ ಅದನ್ನು ಬರೆದು ಅದನ್ನು ಸೈನ್ ಮಾಡಬೇಕಾಗುತ್ತೆ. ಎಬ್ಸೆನ್ಸ್ ಆಫ್ ಪಾರ್ಟೀಸ್ ಆರ್ ಡಿಫೆಕ್ಟ್ ಇನ್ ನೋಟಿಸ್ ಡಸ್ ನಾಟ್ ಇನ್ವ್ಯಾಲಿಡೇಟ್ ದ ಜಜ್ಮೆಂಟ್. ಆದಾಗ್ಯೂ ಕೂಡ ಅಪರಾಧಿ ಇಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಜಜ್ಮೆಂಟ್ ಏನು ಇನ್ವ್ಯಾಲಿಡ್ ಆಗೋದಿಲ್ಲ. ಬಟ್ ನ್ಯಾಚುರಲಿ ಇಟ್ ಶುಡ್ ಬಿ ರೆಡ್ ಇನ್ ಹಿಸ್ ಪ್ರೆಸೆನ್ಸ್ ಅಂತ ಹೇಳ್ತಾರೆ. ಈವನ್ ಅಡ್ವೊಕೇಟ್ ಕೂಡ ಇರಬೇಕು. ಯಾರು ವಾದ ವಿವಾದ ಮಾಡಿರ್ತಾರೆ ಆ ಅಡ್ವೊಕೇಟ್ ಕೂಡ ಅದೊಂದು ಡಿಸಿಪ್ಲಿನ್, ಕೋರ್ಟ್ ಡಿಸಿಪ್ಲಿನ್, ಅವರವತ್ತು ಪ್ರೆಸೆಂಟ್ ಇರಬೇಕಾಗ್ತದೆ. ದೆನ್ ಲ್ಯಾಂಗ್ವೇಜ್ ಆ್ಯಂಡ್ ಕಂಟೆಂಟ್ ಆಫ್ ದ ಜಜ್ಮೆಂಟ್, ಒಂದು ತೀರ್ಪಿನ ಭಾಷೆ ಯಾವುದಾಗಿರಬೇಕು ಅಂತೇಳಿ. ನಾರ್ಮಲಿ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ ಈಸ್ ದಿ ಲ್ಯಾಂಗ್ವೇಜ್ ಆಫ್ ದ ಜಜ್ಮೆಂಟ್. ಎವ್ರಿ ಜಜ್ಮೆಂಟ್ ಶಾಲ್ ಬಿ ರಿಟನ್ ಇನ್ ದ ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್. ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ ನಾವು ಆಲ್ರೆಡಿ ನೋಡಿದ್ದೀವಿ. ಲೋಕಲ್ ರಾಜ್ಯ ಸರ್ಕಾರ ಒಂದು ಅಪರಾಧಿಕ ನ್ಯಾಯಾಲಯದ ಭಾಷೆ ಯಾವುದು ಅನ್ನೋದನ್ನು ಆಜ್ಞೆಯ ಮೂಲಕ ಹೇಳ್ತದೆ ರಾಜ್ಯ ಸರ್ಕಾರ. ಆ ಹೇಳಿದ ಭಾಷೆಯಲ್ಲಿ ಅದು ಲ್ಯಾಂಗ್ವೇಜ್ ಆಫ್ ದ ಕೋರ್ಟ್ ಆಗುತ್ತೆ. ಅದೇ ಭಾಷೆಯಲ್ಲಿ ತೀರ್ಪು ಇರಬೇಕು. ಆ್ಯಂಡ್ ಶಾಲ್ ಕಂಟೇನ್ ಪಾಯಿಂಟ್ಸ್ ಫಾರ್ ಡಿಟರ್ಮಿನೇಷನ್ ಡಿಸಿಷನ್ ದೇರ್ ಆನ್ ವಿತ್ ರೀಸನ್ಸ್. ದಿಸ್ ಇಸ್ ವೆರಿ, ವೆರಿ ಇಂಪಾರ್ಟೆಂಟ್. ಆ ಒಂದು ತೀರ್ಪು ಏನಾಗಿರಬೇಕು? ಆ ಕೋರ್ಟಿನ ಭಾಷೆಯಲ್ಲಿರಬೇಕು, ನ್ಯಾಯಾಲಯದ ಭಾಷೆಯಲ್ಲಿರಬೇಕು. ಎರಡನೇದ್ದು, ಅದು ಯಾವ ರೀತಿ ನೀವು ಈ ನಿರ್ಧಾರಕ್ಕೆ ಬಂದಿರಿ ಅಂತಕ್ಕಂತಹ ಪಾಯಿಂಟ್ಗಳು ಅದರಲ್ಲಿ ಇರಬೇಕು. ಆ ಒಂದು ಅಂಶಗಳು ಅದರಲ್ಲಿರಬೇಕು. ಈ ರೀತಿ ನಿರ್ಣಯಕ್ಕೆ ನೀವು ಬಂದಿರುವುದಕ್ಕೆ ಏನು ಅಂಶಗಳು ಅನ್ನುವುದನ್ನು ನಿಖರವಾಗಿ ನೀವು ಬರೀಬೇಕಾಗುತ್ತೆ. ದೆನ್ ನಿಮ್ಮ ತೀರ್ಪೇನು, ಆ ಅಂಶಗಳನ್ನು ಒಳಗೊಂಡಂತೆ ನೀವು ಕೊಡುವ ತೀರ್ಪೇನು, ಇದು ಕೂಡ ನಿಖರವಾಗಿರಬೇಕು. ಜಜ್ಮೆಂಟು ಈ ರೀತಿಯಾಗಿರಬೇಕು ಅಂತಕ್ಕಂಥದ್ದನ್ನು ನಾವು ನೋಡ್ತೀವಿ. ದ ಜಜ್ಮೆಂಟ್ ಸ್ಯಾಲ್ ಸ್ಪೆಸಿಫೈ ದ ಅಫೆನ್ಸ್, ಅಪರಾಧ ಯಾವುದು ಅನ್ನೋದನ್ನು ಹೇಳಬೇಕು. ದ ರಿಲಿವೆಂಟ್ ಸೆಕ್ಷನ್, BNS ನಲ್ಲಿರ್ತಕ್ಕಂಥ ಯಾವ ಸೆಕ್ಷನ್ ನೋಡಿ, ಇಲ್ಲಿ ಹಿಯರ್ ಇಟ್ ಈಸ್ ನಾಟ್ BNSS, ಇಟ್ ಈಸ್ BNS. ವಿ ಆರ್ ಸ್ಟಡಿಂಗ್ BNSS. ಬಟ್ ನಾವು ಮಾಡ್ತಾ ಇರ್ತಕ್ಕಂಥದ್ದೇನು, BNS ನಲ್ಲಿ ಹೇಳಿದಂತಹ ಯಾವ ಅಪರಾಧದ ಮೇಲೆ ನೀವು ಈ ತೀರ್ಪನ್ನು ಕೊಡ್ತಾ ಇದ್ದೀರಿ ಆ ಸೆಕ್ಷನನ್ನು ಹೇಳಬೇಕಾಗ್ತದೆ. BNSನ ಸೆಕ್ಷನನ್ನು ಹೇಳಬೇಕಾಗ್ತದೆ ಅಥವಾ ಅದರ ಹೆಸರನ್ನು ಹೇಳಬೇಕಾಗ್ತದೆ. ಆ್ಯಂಡ್ ಪನಿಷ್ಮೆಂಟ್ ಅವಾಯ್ಡೆಡ್, ಈ ಶಿಕ್ಷೆಯೂ ಕೂಡ, ಶಿಕ್ಷೆಯ ಕನಿಷ್ಠ ಗರಿಷ್ಠ ಅಂಶಗಳು BNS ನಲ್ಲಿ ಇರ್ತವೆ. ಆ ಶಿಕ್ಷೆಯನ್ನು ಕೂಡ ನೀವು ಇಲ್ಲಿ ವಿವರಿಸಬೇಕಾಗ್ತದೆ. ಯಾವಾಗ ಪನಿಷ್ಮೆಂಟ್ ಅವಾಯ್ಡೆಡ್, ಓಕೆ, ಇನ್ ಅಕ್ವಿಟಲ್ ಇಟ್ ಶಾಲ್ ಡೈರೆಕ್ಟ್ the release of the accused. So up to this point it is punishment. See, punishment in case of conviction. In case of conviction.
ಒಂದು ವೇಳೆ ಆರೋಪಿಯನ್ನ ನೀವು ಖುಲಾಸೆ ಮಾಡಿದರೆ, ನಿರ್ದೋಷಿ ಮಾಡಿದರೆ, ನಿರ್ದೋಷಿ ಅಂತ ಘೋಷಣೆ ಮಾಡಿದರೆ ತಕ್ಷಣದಿಂದನೇ ಅವನನ್ನು ಬಿಡುಗಡೆ ಕೊಡಿಸ್ಬೇಕು. ತಕ್ಷಣದಿಂದಲೇ ಅವನೇನು ಮಾಡಬೇಕು? ಬಿಡುಗಡೆ. ಅವನು ಜೈಲಿನಲ್ಲಿದ್ದರೆ ಅಥವಾ ಪೊಲೀಸರ ಬಂದಂದ್ರೆ ತಕ್ಷಣ ಅವನೇನು ಮಾಡಬೇಕು? ಬಿಡುಗಡೆಗೊಳಿಸ್ಬೇಕು ಅಂತಕ್ಕಂಥ. ಇನ್ ಕೇಸಸ್ ಆಫ್ ಡೌಟ್ ಬಿಟ್ವೀನ್ ಸೆಕ್ಷನ್ಸ್, ಯಾವ ಸೆಕ್ಷನ್ ಮಧ್ಯೆ ನಿಮಗೆ ಡೌಟ್ ಇದೆ ಅಂತಂದ್ರೆ ಕೋರ್ಟ್ ಶಾಲ್ ಪಾಸ್ ಜಡ್ಜ್ಮೆಂಟ್ ಇನ್ ದ ಆಲ್ಟರ್ನೇಟಿವ್. ಕೋರ್ಟ್ ಏನು ಮಾಡಬೇಕು? ತಾವು ಯಾವುದೇ ಒಂದು ತೀರ್ಪು ಇದ್ರೆ ಅದಕ್ಕೆ ಪರ್ಯಾಯವಾದಂತಹ ತೀರ್ಪನ್ನ ನೀಡುವುದು ಅವಶ್ಯಕತೆ ಇದೆ ಅಂತಕ್ಕಂಥದ್ದನ್ನು ನಾವೇನು ಮಾಡ್ತೀವಿ? ಸೆಕ್ಷನ್ 393 ನಲ್ಲಿ ನೋಡ್ತೀವಿ. ದೆನ್ ವಾಟ್ ಸೆಕ್ಷನ್ 394 ಸೇಸ್? ಆರ್ಡರ್ ಫಾರ್ ನೋಟಿಫೈಯಿಂಗ್ ದಿ ಅಡ್ರೆಸ್ ಆಫ್ ಪ್ರೀವಿಯಸ್ಲಿ ಕನ್ವಿಕ್ಟೆಡ್ ಅಫೆಂಡರ್. ನೋಡಿ, ಮೊದಲನೇ ಒಂದ್ಸಲ ಆ ವ್ಯಕ್ತಿಗೆ ಶಿಕ್ಷೆ ಆಗಿತ್ತು ಅಂತಂದ್ರೆ ಅಂಥವನಿಗೆ ಅನ್ವಯಿಸ್ತದೆ ಇದು. ಫಸ್ಟ್ ಟೈಮ್ ಅಫೆಂಡರ್ ಅಲ್ಲ, ಒಂದ್ಸಲ ಅವನ ಅಪರಾಧಿಯಾಗಿ ಬಂದು ಅವನು ಶಿಕ್ಷೆ ಅನುಭವಿಸಿರ್ತಾನೆ. ಕನ್ವಿಕ್ಟೆಡ್ ಪರ್ಸನ್, ಶಿಕ್ಷೆಗೆ ಒಳಗಾದ ಆರೋಪಿ, ಅಂಥವ್ರ ವಿಷಯದಲ್ಲಿ ಅಡ್ರೆಸ್ ಬಗ್ಗೆ ಇಲ್ಲಿ ಮಾತಾಡ್ತಾರೆ. ಎ ರಿಪೀಟ್ ಅಫೆಂಡರ್ ಕನ್ವಿಕ್ಟೆಡ್ ಆಫ್ ಅಫೆನ್ಸಸ್ ಪನಿಷಬಲ್ ವಿತ್ 3 years ಆರ್ ಮೋರ್. ಯಾವುದೇ ಒಂದು ವ್ಯಕ್ತಿಗೆ ನಾವು 3 ವರ್ಷ ಅಥವಾ 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಕೊಡಬೇಕಾಗಿತ್ತು ಅಂತಂದ್ರೆ ಬಿ ಡೈರೆಕ್ಟೆಡ್ ಟು ನೋಟಿಫೈ ರೆಸಿಡೆನ್ಸ್ ಆ್ಯಂಡ್ ಚೇಂಜಸ್ ಫಾರ್ ಅಪ್ ಟು 5 years ಆಫ್ಟರ್ ರಿಲೀಸ್. ಅವನ ರಿಲೀಸ್ ಆದ ನಂತರ ಅವನು ತನ್ನ ಅಡ್ರೆಸ್ಸನ್ನು ನೋಟಿಫೈ ಮಾಡಬೇಕು. ಎಲ್ಲಿಯವರೆಗೆ? 3 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿಗೆ ಶಿಕ್ಷೆಗೆ ಒಳಗಾದ ಪುನರಾವರ್ತಿತ ಅಪರಾಧಿಗೆ ಬಿಡುಗಡೆ ನಂತರ ಗರಿಷ್ಠ 5 ವರ್ಷಗಳವರೆಗೆ ವಾಸಸ್ಥಾನದ ಬದಲಾವಣೆಗಳನ್ನು ತಿಳಿಸುವಂತೆ ನಾವು ಆ ಜಡ್ಜ್ಮೆಂಟಲ್ಲಿ ಹೇಳಬೇಕು. ಇನ್ ದ ಸೆಕೆಂಡ್ ಜಡ್ಜ್ಮೆಂಟ್, ಫಸ್ಟ್ ಒನ್ ಹಿ ಈಸ್ ಕನ್ವಿಕ್ಟೆಡ್, ಎ ರಿಪೀಟ್ ಅಫೆಂಡರ್ ಕನ್ವಿಕ್ಟೆಡ್ ಆಫ್ ಅಫೆನ್ಸಸ್, 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಆಗಿರ್ಬೇಕು. ಅವನು ಮೊದಲಿನ ಶಿಕ್ಷೆ ಎಷ್ಟು ವರ್ಷ ಆಗಿರ್ಬೇಕು? 3 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಅವನು ಗುರಿಪಡಿಸಲ್ಪಟ್ಟಿರಬೇಕು. ಅಂತಹ ಸಂದರ್ಭದಲ್ಲಿ ಎರಡನೆಯ ಆಜ್ಞೆಯನ್ನು ನಾವು ಕೊಡುವಾಗ ಆ ಆಜ್ಞೆಯಲ್ಲಿ ಒಂದು ಸೂಚನೆಯನ್ನು ಕೊಡಬೇಕು. ಮುಂದಿನ 5 ವರ್ಷದವರೆಗೆ ನೀನು ಎಲ್ಲಿರ್ತೀಯ, ನಿನ್ನ ಅಡ್ರೆಸ್ ಏನು ಅನ್ನೋದನ್ನು ಅವನು ರಿಲೀಸ್ ಆದಮೇಲೆ ಅವನು ಕೋರ್ಟಿಗೆ ಮಾಹಿತಿ ಕೊಡಬೇಕು. ಯಾಕಂದರೆ ಅವನು ಮತ್ತೆ ಅಪರಾಧ ಮಾಡಬಹುದು ಅಂತಕ್ಕಂತಹ ಸಂಶಯ ಇರೋದ್ರಿಂದ ಅವನು ಬಿಡುಗಡೆ ಹೊಂದಿದ ನಂತರ ಅವನು ಎಲ್ಲಿರ್ತಾನೆ ಅಂತಕ್ಕಂಥ ಮಾಹಿತಿಯನ್ನು ಅವನ ಕಡೆಯಿಂದ ನಾವು ಪಡ್ಕೊಳ್ಬೇಕು. ಆ ಪಡ್ಕೊಳ್ಳುವಂತಹ ನಿರ್ದೇಶನವನ್ನು ಈ ತೀರ್ಪಿನಲ್ಲೇ ಬರೀಬೇಕು. ಇಫ್ ಕನ್ವಿಕ್ಷನ್ ಈಸ್ ಸೆಟ್ ಅಸೈಡ್, ಒಂದು ವೇಳೆ ಈ ಎರಡನೆಯ ಶಿಕ್ಷೆ ಅಪೀಲ್ನಲ್ಲಿ ಅದು ಖುಲಾಸೆಗೊಳ್ತು ಅಂತ ಇಟ್ಕೊಳ್ಳಿ, ಆವಾಗ ನಮ್ಮ ಕಂಡೀಷನ್ ಇರ್ತದಲ್ಲ, ಇಟ್ ಬಿಕಮ್ಸ್ ವಾಯ್ಡ್, ದ ಆರ್ಡರ್ ಬಿಕಮ್ಸ್ ವಾಯ್ಡ್. ನಾವೇನು ಈ ಒಂದು ಆಜ್ಞೆಯಲ್ಲಿ ಈ ನೀನು ಅಡ್ರೆಸ್ ಕೊಡಬೇಕು ಅಂತ ಹೇಳ್ತೀವಲ್ಲ, ಇಟ್ ವಿಲ್ ಲೂಸ್ ಇಟ್ಸ್ ವ್ಯಾಲಿಡಿಟಿ, ಇಟ್ ವಿಲ್ ಲೂಸ್ ಇಟ್ಸ್ ಸ್ಯಾಂಟಿಟಿ. ಅಪೆಲೇಟ್ ಅಂಡ್ ರಿವಿಷನಲ್ ಕೋರ್ಟ್ಸ್ ಮೇ ಆಲ್ಸೋ ಪಾಸ್ ಸಚ್ ಆರ್ಡರ್ಸ್. ಒಂದು ವೇಳೆ ಇದು ಕನ್ಫರ್ಮ್ ಆದರೆ ಆವಾಗ ಅಪೆಲೇಟ್ ಕೋರ್ಟು ಅದೇ ತರನಾದ ಆಜ್ಞೆಯನ್ನು ಕೊಡಲಿಕ್ಕೆ ಅವರಿಗೂ ಅಧಿಕಾರ ಇರ್ತದೆ ಅಂತಕ್ಕಂಥದ್ದು. ಇದರ ಪೂರ್ಣ ಸಾರ ಏನು ಅಂತಂದರೆ, ಆಲ್ರೆಡಿ ಒಂದ್ಸಲ ಅಪರಾಧ ಮಾಡಿರ್ತಾನೆ, ಶಿಕ್ಷೆ ಆಗಿರುತ್ತೆ, ಆಮೇಲೆ ಬಿಡುಗಡೆಗೆ ಹೊಂದಿರ್ತಾನೆ. ಎರಡನೇ ಸಲ ಮತ್ತೆ ಅಪರಾಧ ಮಾಡ್ತಾನೆ. ಮೊದಲನೇ ಸಲ ಅಪರಾಧ ಹೆಂಗಿರ್ಬೇಕು? 3 ವರ್ಷ ಜೈಲಲ್ಲಿ ಇರ್ಬೇಕು, 3 ವರ್ಷಕ್ಕಿಂತ ಜಾಸ್ತಿ ಆ ಅಪರಾಧಕ್ಕೆ. ಆಮೇಲೆ ಎರಡನೇ ಸಲ ಅವನಿಗೆ ಮತ್ತೆ ಶಿಕ್ಷೆ ಕೊಡುವಾಗ ಆ ಶಿಕ್ಷೆ ಕೊಡುವ ಆಜ್ಞೆಯಲ್ಲಿ, ತೀರ್ಪಿನಲ್ಲಿ ನೀನು ಬಿಡುಗಡೆ ಆದ ನಂತರ 5 ವರ್ಷಗಳಿಗೆ ಎಲ್ಲಿರ್ತೀಯ ಅಂತಕ್ಕಂಥ ಮಾಹಿತಿಯನ್ನು ಕೊಡುವುದು ಕಡ್ಡಾಯವಾಗಿದೆ ಅಂತಕ್ಕಂಥ ನಿರ್ದೇಶನವನ್ನು ಆ ಆಜ್ಞೆಯಲ್ಲಿ ಕೊಡಬೇಕು ಅಂತಕ್ಕಂಥದ್ದು 394ನ ಭಾವಾರ್ಥ. ಎಸ್, 395. ವಾಟ್ 395 ಟಾಕ್ಸ್ ಅಬೌಟ್? ಕಾಂಪೆನ್ಸೇಷನ್ ಔಟ್ ಆಫ್ ಫೈನ್. ಕೆಲವೊಮ್ಮೆ ಏನು ಮಾಡ್ತೀವಿ ಅಂದರೆ, ನಾವು ಶಿಕ್ಷೆ ಕೊಡಬೇಕಾದ್ರೆ ಅವನಿಗೆ ಶಿಕ್ಷೆಯ ಜೊತೆಗೆ ನಾವು ದಂಡವನ್ನು ಹಾಕ್ತೀವಿ, ಅಥವಾ ಬರೀ ದಂಡವನ್ನೇ ಹಾಕ್ಬೋದು. ಅಂತಹ ಸಂದರ್ಭದಲ್ಲಿ ಆ ದಂಡವನ್ನು ಯಾವ ರೀತಿ ವಿನಿಯೋಗಿಸಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು 395ನಲ್ಲಿ ಹೇಳ್ತೀವಿ. ದ ಕೋರ್ಟ್ ಮೇ ಡೈರೆಕ್ಟ್ ದ ಫೈನ್ ರಿಕವರ್ಡ್ ಟು ಬಿ ಅಪ್ಲೈಡ್ ಟುವರ್ಡ್ಸ್ ಪ್ರಾಸಿಕ್ಯೂಷನ್ ಎಕ್ಸ್ಪೆನ್ಸಸ್ ಆರ್ ಕಾಂಪೆನ್ಸೇಷನ್ ಟು ವಿಕ್ಟಿಮ್ಸ್ ಆರ್ ದೇರ್ ಡಿಫೆಂಡೆಂಟ್ಸ್. ನೋಡಿ, ಅಂದರೆ ಸಂತ್ರಸ್ತನು
ಅಥವಾ ಅವನ ಅವಲಂಬಿತರಿಗೆ ಈ ಒಂದು ಕೇಸನ್ನು ನಡೆಸಲಿಕ್ಕೆ ಇರುವಂತಹ ಖರ್ಚುಗಳನ್ನು ಭರಿಸುವಂತಹ ಮೊತ್ತವನ್ನು ಆ ಏನು ದಂಡ ಹಾಕಿರ್ತೀವಲ್ಲ ಅದರಲ್ಲಿ ಅವರಿಗೆ ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಜಡ್ಜ್ಗಳು ಅಥವಾ ನ್ಯಾಯಮೂರ್ತಿಗಳು ಆ ಜಡ್ಜ್ಮೆಂಟ್ನಲ್ಲಿ ಬರೀಬಹುದು. ಈವನ್ ವೇರ್ ಫೈನ್ ಈಸ್ ನಾಟ್ ಪಾರ್ಟ್ ಆಫ್ ಸೆಂಟೆನ್ಸ್. ನೋಡಿ, ಯಾವುದೇ ಸಂದರ್ಭದಲ್ಲಿ ಒಂದು ಶಿಕ್ಷೆಯ ಭಾಗ ಫೈನ್ ಆಗಿರಲಿಲ್ಲ ಅಂದ್ರೂ ಕೂಡ ಕಾಂಪೆನ್ಸೇಷನ್ ಮೇ ಬಿ ಆರ್ಡರ್ಡ್ ಸಪರೇಟ್ಲಿ. ನೋಡಿ, ಪರಿಹಾರವನ್ನು ಕೂಡ ಘೋಷಿಸಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ದಿ ಕೋರ್ಟ್ ಮೇ ಈವನ್ ಅನೌನ್ಸ್ ಕಾಂಪೆನ್ಸೇಷನ್ ಟು ಬಿ ಗಿವನ್ ಟು ದ ವಿಕ್ಟಿಮ್. ದೆನ್ 396 ನೋಡಿ, ಸೊ ದಿಸ್ ಈಸ್ ಅನದರ್ ಥಿಂಗ್. 395ನಲ್ಲಿ ನಾವು ಕಾಂಪೆನ್ಸೇಷನ್ ಬಗ್ಗೆ ಮಾತಾಡ್ತೀವಿ. 396 ಈಸ್ ಎ ವೆರಿ ಇಂಪಾರ್ಟೆಂಟ್ ಸೆಕ್ಷನ್. ಇನ್ ಇಂಡಿಯಾ ಈ ವಿಕ್ಟಿಮಾಲಜಿ ವಾಸ್ ವೆರಿ ಪುವರ್. ನಮ್ಮ ಮೊದಲಿನ IPC ನಾವೆಲ್ಲ ನೋಡಿದರೆ ಅದರಲ್ಲಿ ಇಲ್ಲಿ ಯಾರು ಸಂತ್ರಸ್ತರಾಗಿರ್ತಾರೆ, ಯಾರು ತೊಂದರೆಗೊಳಗಾಗಿರ್ತಾರೆ, ಯಾರು ಹರಾಸ್ಮೆಂಟ್ಗೆ ಬಲಿಪಶು ಆಗಿರ್ತಾರೆ ಅಥವಾ ಒಬ್ಬ ಅಪರಾಧಿಗೆ ಬಲಿಪಶು ಆಗಿರ್ತಾರೆ, ಅವರ ಬಗ್ಗೆ ನಮ್ಮ IPC ಅಷ್ಟಾಗಿ ಯೋಚನೆ ಮಾಡ್ತಿರ್ಲಿಲ್ಲ. ಬಟ್ ಅವರ್ BNSS ಈಸ್ ವೆರಿ ಮಚ್ ಥಿಂಕಿಂಗ್ ಅಬೌಟ್ ದ್ಯಾಟ್. ದಟ್ ವಾಸ್ ನಾಟ್ ದೇರ್ ಇನ್ CRPC ಅಂತ ಹೇಳ್ಬೋದು ನಾವು. ಎವ್ರಿ ಸ್ಟೇಟ್ ಗವರ್ಮೆಂಟ್ ದೆರ್ ಈಸ್ ಎ ಪ್ರಾವಿಷನ್. ಎಲ್ಲ ರಾಜ್ಯ ಸರ್ಕಾರಗಳು ಶಾಲ್ ಫ್ರೇಮ್ ಎ ಸ್ಕೀಮ್ ಫಾರ್ ವಿಕ್ಟಿಮ್ ಕಾಂಪೆನ್ಸೇಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಅಂದರೆ ರಾಜ್ಯ ಸರ್ಕಾರಗಳಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ ನಾವೀಗ. ಅಂದರೆ ಸಂತ್ರಸ್ತರ ವ್ಯವಸ್ಥೆಯನ್ನು ಅವರ ಬಗ್ಗೆ ಅವರಿಗೆ ಪರಿಹಾರವನ್ನು ಯಾವ ರೀತಿ ಕೊಡಬೇಕು ಅನ್ನೋದರ ಬಗ್ಗೆ ನಾವೇನು ಮಾಡಬೇಕು? ವಿ ಹ್ಯಾವ್ ಟು ಪ್ರಿಪೇರ್ ಎ ಸ್ಕೀಮ್. ಪ್ರತಿ ರಾಜ್ಯವು ಸರ್ಕಾರವು ಬಲೀಕರ ಅನ್ನುವಂಥ ಶಬ್ದಕ್ಕೆ ನೀವು ಸಂತ್ರಸ್ತ ಅಂತ ಬಳಸೋದು ಒಳ್ಳೆಯದು ಅನ್ಸುತ್ತೆ. ಇದಕ್ಕೆ ಸಂತ್ರಸ್ತರ ಪರಿಹಾರ ಮತ್ತು ಪುನರ್ವಸತಿ ಯೋಜನೆಯನ್ನು ರಾಜ್ಯ ಸರ್ಕಾರ ರೂಪಿಸಬೇಕು. ದೆನ್ ಡಿಸ್ಟ್ರಿಕ್ಟ್ ಆರ್ ಸ್ಟೇಟ್ ಲೆವೆಲ್ ಸ್ಟೇಟ್ ಲೀಗಲ್ ಸರ್ವಿಸಸ್ ಅಥಾರಿಟಿ ಶಾಲ್ ಡಿಟರ್ಮೈನ್ ದ ಕ್ವಾಂಟಮ್ ವಿದಿನ್ 2 months. ಈ DSLEಗಳೇನಿರ್ತವೆ, ಡಿಸ್ಟ್ರಿಕ್ಟ್ ಆರ್ ಸ್ಟೇಟ್ ಲೀಗಲ್ ಏಡ್ ಸರ್ವಿಸ್, ಇವರು 2 ತಿಂಗಳೊಳಗೆ ಕಾಂಪೆನ್ಸೇಷನ್ ಎಷ್ಟು ಅನ್ನೋದನ್ನ ನಿರ್ಧಾರ ಮಾಡಬೇಕು ಅನ್ನೋದನ್ನ ಹೇಳ್ತೀವಿ. ಕಾಂಪೆನ್ಸೇಷನ್ ಅಪ್ಲೈಸ್ ಈವನ್ ಇನ್ ಅಕ್ವಿಟಲ್ ಆರ್ ವೇರ್ ಅಫೆಂಡರ್ ಈಸ್ ನಾಟ್ ಟ್ರೇಸ್ಡ್. ನೋಡಿ, ಇಲ್ಲಿ ಆ ಅಪರಾಧಿ ಖುಲಾಸೆಗೊಂಡ್ರೂ ಕೂಡ, ಅಪರಾಧಿ ಖುಲಾಸೆಗೊಳ್ಳುವಂತಹ ಅನೇಕ ಸಂದರ್ಭಗಳಿದ್ದಾವೆ. ಅಥವಾ ಅಪರಾಧಿ ಸಿಗದೆ ಹೋದ ಸಂದರ್ಭದಲ್ಲಿಯೂ ಕೂಡ ನಾವು ಪರಿಹಾರವನ್ನು ಕೊಡುವುದನ್ನು ಒಂದು ರೂಢಿಯಾಗಿಸ್ಕೋಬೇಕು ಅಂತಕ್ಕಂಥದ್ದನ್ನು ಈ 396 ವಿವರವಾಗಿ ಹೇಳ್ತದೆ. ದಿಸ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಅಂತ ಹೇಳ್ಬೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ ಆಸ್ ಫಾರ್ ಆಸ್ ದಿ ವಿಕ್ಟಿಮ್ಸ್ ಆರ್ ಕನ್ಸರ್ನ್. 397 ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಟು ವಿಕ್ಟಿಮ್ಸ್. Anyhow, pre-medical treatment will be there in government hospitals, but if they have to go to special hospitals, all hospitals, including private hospitals, shall provide immediate free medical aid. ಫಸ್ಟ್ ಏಡ್ ಕೊಟ್ಬಿಡ್ಬೇಕು. ಯಾವ ಆಸ್ಪತ್ರೆಗೆ ಆಕ್ಸಿಡೆಂಟ್ ಆದಂತಹ ಅಂದರೆ ಈ ರೀತಿ ಅಪರಾಧದಿಂದ ಇಂಜುರಿ ಆದಂತಹ ಯಾವುದೇ ವ್ಯಕ್ತಿ ಇರಲಿ, ಆ ವ್ಯಕ್ತಿಯನ್ನು ಯಾವುದೇ ಹಾಸ್ಪಿಟ್ಲಿಗೆ ಯಾವುದೇ ಆಸ್ಪತ್ರೆಗೆ ಕರ್ಕೊಂಡು ಬಂದರೆ ತಕ್ಷಣ ಟ್ರೀಟ್ಮೆಂಟ್ ಕೊಡುವುದು ಅವರ ಬಾಧ್ಯತೆಯಾಗಿರ್ತದೆ. ಫ್ರೀ ಮೆಡಿಕಲ್ ಟ್ರೀಟ್ಮೆಂಟ್ ಟು ವಿಕ್ಟಿಮ್ಸ್ ಆಫ್ ಸ್ಪೆಸಿಫೈಡ್ ಅಫೆನ್ಸಸ್ ಆ್ಯಂಡ್ ಇನ್ಫಾರ್ಮ್ ದ ಪೊಲೀಸ್. 2 ಕೆಲಸ ಮಾಡಬೇಕು. ಅವ್ರು ಹಾಸ್ಪಿಟ್ಲಿಗೆ ಬಂದ ಕೂಡಲೇ ಅವರು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಬೇಕು. ಸೈಮಲ್ಟೇನಿಯಸ್ಲಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡಬೇಕು. ದಟ್ ಈಸ್ ವಾಟ್ ಸೆಕ್ಷನ್ 397 ಸೇಸ್. ಇದರಲ್ಲಿ ಇವಾಗ ಪ್ರೈವೇಟ್ ಆಫೀಸ್ನವರು ಹಾಸ್ಪಿಟಲ್ನವರು ಕೂಡ ಇಲ್ಲ ನೀವು ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಅಂತ ಹೇಳೋಕ್ಕಾಗಲ್ಲ. ದೇ ಹ್ಯಾವ್ ಟು ಗಿವ್ ಇಮಿಡಿಯೇಟ್ ಟ್ರೀಟ್ಮೆಂಟ್. ಸೆಕ್ಷನ್ 398 ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್. ನಾವು ಮೊನ್ನೆ ಧರ್ಮಸ್ಥಳ ಕೇಸಲ್ಲಿ ನೋಡಿದ್ದೀವಿ. ಆ ವಿಟ್ನೆಸ್ ಹೇಳುವಂತಹ ವ್ಯಕ್ತಿಗೆ ಅವನ ಹೆಸರನ್ನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಆ ವ್ಯಕ್ತಿಯ ಹೆಸರನ್ನು ಡಿಸ್ಕ್ಲೋಸ್ ಮಾಡಿರಲಿಲ್ಲ. ಆ ರೀತಿಯಾದಂತಹ ರಕ್ಷಣೆಯನ್ನು ಕೊಡುವಂತಹ ವ್ಯವಸ್ಥೆಯನ್ನು ನಾವಿಲ್ಲಿ ಮಾಡಿದ್ದೀವಿ. ಎವ್ರಿ ಸ್ಟೇಟ್ ಗೌರ್ಮೆಂಟ್ ಶಾಲ್ ನೋಟಿಫೈ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್. ಆ್ಯಂಡ್ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್ ಈಸ್ ಟು ಮೇಂಟೈನ್ ಹೀಸ್ ಸಿಕ್ರೆಸಿ ಆಫ್ ಹಿಸ್ ಐಡೆಂಟಿಟಿ. ಅದು ಕೂಡ ಇದರಲ್ಲೇ ಬರುತ್ತೆ. ಅದಕ್ಕೆ ಪ್ರೊಟೆಕ್ಟೆಡ್ ವಿಟ್ನೆಸ್ ಅಂತಲೇ ಹೇಳೋದು. ದೆನ್ 399
ಟಾಕ್ಸ್ ಅಬೌಟ್ ಕಾಂಪೆನ್ಸೇಷನ್ ಫಾರ್ ಗ್ರೌಂಡ್ಲೆಸ್ ಅರೆಸ್ಟ್. ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಒಬ್ಬ ವ್ಯಕ್ತಿಯನ್ನು ಅವನು ಏನೂ ಅಪರಾಧ ಮಾಡಿರೋದಿಲ್ಲ, ಸುಮ್ಮನೆ ಅವನ್ನ ದಸ್ತಗಿರಿ ಮಾಡಿರ್ತಾರೆ, ಅರೆಸ್ಟ್ ಮಾಡಿರ್ತಾರೆ, ಬಂಧನವನ್ನು ಮಾಡಿರ್ತಾರೆ. ಆ ರೀತಿ ಮಾಡಿದರೆ ಮ್ಯಾಜಿಸ್ಟ್ರೇಟ್ರು 1,000 ರೂಪಾಯಿವರೆಗೆ ಅವನಿಗೆ ಪರಿಹಾರವನ್ನು ಘೋಷಿಸಲಿಕ್ಕೆ ಈ ಒಂದು ಕಲಂನಲ್ಲಿ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇಫ್ ಅರೆಸ್ಟ್ ಈಸ್ ವಿದೌಟ್ ಸಫಿಷಿಯಂಟ್ ಗ್ರೌಂಡ್, ದ ಮ್ಯಾಜಿಸ್ಟ್ರೇಟ್ ಮೇ ಅವಾರ್ಡ್ ಕಾಂಪೆನ್ಸೇಷನ್ ಅಪ್ ಟು 1,000 ರೂಪೀಸ್. ದೆನ್ ನಾನ್ ಕಾಗ್ನಿಜಿಬಲ್ ಅಫೆನ್ಸಸ್. ನೋಡಿ, ಸಾಮಾನ್ಯ ಕಂಪ್ಲೇಂಟ್ಸ್ ಇರ್ತವೆ. ನಾನ್ ಕಾಗ್ನಿಜಿಬಲ್ ಅಫೆನ್ಸಸ್ ಅಲ್ಲಿ ಏನಿರುತ್ತೆ, ಪ್ರೈವೇಟ್ ಪಾರ್ಟಿಗಳು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಹಂಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟವ್ರು ಸುಳ್ಳು ಅಂತ ಗೊತ್ತಾದರೆ ಅವರಿಂದ ವೆಚ್ಚವನ್ನು ವಸೂಲು ಮಾಡೋದು. ದ ಕೋರ್ಟ್ ಮೇ ಆರ್ಡರ್ ದ ಅಕ್ಯೂಸ್ಡ್ ಟು ಪೇ ಪ್ರಾಸಿಕ್ಯೂಷನ್ ಕಾಸ್ಟ್ಸ್ ಟು ದ ಕಂಪ್ಲೇನೆಂಟ್. ದಿಸ್ ಈಸ್ ರಿವರ್ಸ್. ಅಂದರೆ ಅವನು ತಪ್ಪು ಮಾಡಿರುವಂತಹ ವ್ಯಕ್ತಿ ಇದ್ದರೆ, ಅಪರಾಧಿ ತಪ್ಪು ಮಾಡಿದಂಥದ್ದು ಇದ್ದಾಗ ಅವನು ಕಂಪ್ಲೇನೆಂಟ್ಗೆ ವೆಚ್ಚವನ್ನು ಭರಿಸಬೇಕಾಗ್ತದೆ. ಸೊ ವಾಟ್ ಐ ಹ್ಯಾವ್ ಟೋಲ್ಡ್ ಈಸ್ ಸಮಥಿಂಗ್ ಡಿಫರೆಂಟ್. ದಿ ಕಾನ್ಸೆಪ್ಟ್ ಈಸ್ ಹಿಯರ್ ಆಲ್ರೆಡಿ ದಿಸ್ ಪರ್ಸನ್ ಹ್ಯಾಸ್ ಡನ್ ಎ ಮಿಸ್ಟೇಕ್, ದಿಸ್ ಪರ್ಸನ್ ಹ್ಯಾಸ್ ಡನ್ ಎ ಕ್ರೈಮ್. ಅದರಿಂದ ಇಲ್ಲಿ ಕಂಪ್ಲೇಂಟ್ ಆಗಿರುತ್ತೆ. ಆದ್ದರಿಂದ ಕಂಪ್ಲೇಂಟ್ ಮಾಡಿದಂತಹ ವ್ಯಕ್ತಿಗೆ ಏನು ಹಾನಿಯಾಗಿರುತ್ತದೆ ಆ ಹಾನಿಯನ್ನು ಭರಿಸುವಂಥದ್ದು ಕೂಡ ನಾವಿಲ್ಲಿ ನೋಡ್ಬೋದು. ಈ ರೀತಿಯಾದಂಥ ಜಡ್ಜ್ಮೆಂಟನ್ನು ಕೂಡ ನ್ಯಾಯಾಧೀಶರು ಕೊಡ್ಬೋದು ಅಂತಕ್ಕಂಥ. ದೆನ್ 401. 401 ಈಸ್ ಅನದರ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ದಿ ಕಾನ್ಸೆಪ್ಟ್ ಆಫ್ ಪನಿಷ್ಮೆಂಟಲ್ಲಿ ನಾವು ನೋಡೋದಾದರೆ ದೇರ್ ಈಸ್ ಒನ್ ಕಾನ್ಸೆಪ್ಟ್ ಕಾಲ್ಡ್ ಡೆಟರೆಂಟ್ ಪನಿಷ್ಮೆಂಟ್, ಎನದರ್ ಈಸ್ ರಿಹ್ಯಾಬಿಲಿಟೇಷನ್ ಅಂತ. ರಿಫಾರ್ಮೇಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್, ಆ ಕಾನ್ಸೆಪ್ಟಲ್ಲಿ ಬರ್ತಕ್ಕಂಥದ್ದು ರಿಫಾರ್ಮೇಷನ್ ಆ್ಯಂಡ್ ರಿಹ್ಯಾಬಿಲಿಟೇಷನ್. ಫಸ್ಟ್ ಟೈಮ್ ಅಫೆಂಡರ್, ಒಂದೇ ಸಲ ತಪ್ಪು ಮಾಡಿರ್ತಾನೆ, ಅವನು ಒಂದೇ ಸಲ ಅಪರಾಧವನ್ನು ಮಾಡಿರ್ತಾನೆ, ಅಥವಾ ಹೆಣ್ಣು ಮಗಳಿದ್ರೆ ಅಥವಾ ಯಾವುದೋ ಒಬ್ಬ ವ್ಯಕ್ತಿ 21 ವರ್ಷಕ್ಕಿಂತ ಕೆಳಗಿನವನಿದ್ದರೆ ಅವನನ್ನು ನಾವೇನು ಮಾಡ್ಬೋದು ಅಂತಂದರೆ ಒಳ್ಳೆಯ ನಡತೆಯ ಮೇಲೆ ಅವನ್ನ ಪ್ರೊಬೇಷನ್ ಮೇಲೆ ಬಿಡ್ಬೋದು ಇನ್ಸ್ಟೆಡ್ ಆಫ್ ಪನಿಷ್ಮೆಂಟ್. ಇಲ್ಲಿ ಪ್ರೊಬೇಷನ್ ಆ್ಯಕ್ಟ್ ಅಂತಲೇ ಬೇರೆ ಇದೆ. ದೇರ್ ಈಸ್ ಒನ್ ಆ್ಯಕ್ಟ್ ಕಾಲ್ಡ್ ಪ್ರೊಬೇಷನ್ ಆ್ಯಕ್ಟ್ ಆಲ್ಸೋ. ಸೊ ಈ ಪ್ರೊವಿಷನು ಕೂಡ ಅವು ಕನ್ಕರೆಂಟ್ಲಿ ವರ್ಕ್ ಆಗ್ತವೆ. ಪ್ರೊಬೇಷನ್ ಆ್ಯಕ್ಟಲ್ಲಿ ಇದೆಲ್ಲ ಯಾವ ರೀತಿ ಮಾಡಬೇಕು ಅನ್ನೋದನ್ನು ವಿವರವಾಗಿ ಬರೆದಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಗೆ ಏನು ಮಾಡ್ತಾರೆ, ಶಿಕ್ಷೆ ಆದರೂ ಕೂಡ ಅವನ ಶಿಕ್ಷೆಯನ್ನು ಕ್ಯಾನ್ಸಲ್ ಮಾಡಿ ಆಯಿತು ನೀನು ಮನೆಗೆ ಹೋಗು. ಒಂದು ವೇಳೆ ನೀವು ಇನ್ನೊಮ್ಮೆ ಏನಾದರೂ ಇಂಥದ್ದೇ ತಪ್ಪು ಮಾಡಿದರೆ ತಕ್ಷಣದಿಂದಲೇ ನಿಮಗೆ ಈ ಕೊಟ್ಟಂತಹ ಶಿಕ್ಷೆ ಜಾರಿ ಆಗುತ್ತೆ ಅಂತ ಹೇಳ್ತಾರೆ. ಸೊ ಆ ರೀತಿಯಾದಂತಹ ಕಾನ್ಸೆಪ್ಟನ್ನು ನಾವಿಲ್ಲಿ ನೋಡ್ತೀವಿ. ಆದರೆ ಎಲ್ಲ ಸಂದರ್ಭದಲ್ಲಿಯೂ ನಾವು ಪ್ರೊಬೇಷನ್ ಮಾಡೋಕ್ಕಾಗಲ್ಲ. ರೀಸನ್ಸ್ ಫಾರ್ ನಾಟ್ ಅಪ್ಲೈಯಿಂಗ್ ಪ್ರೊಬೇಷನ್. ನೋಡಿ, ಯಾವನೋ ಒಬ್ಬ ವ್ಯಕ್ತಿ ಇರ್ತಾನೆ, ಹಿ ಈಸ್ ಬಿಲೋ 21 ಇಯರ್ಸ್ ಅಂದ್ಕೊಳ್ಳೋಣ, ಅಥವಾ ಬಿಲೋ 18 ಇಯರ್ಸ್ ಅಂದ್ಕೊಳ್ಳೋಣ. ಇಫ್ ಹಿ ಈಸ್ ಇನ್ವಾಲ್ವ್ಡ್ ಇನ್ ಗ್ಯಾಂಗ್ ರೇಪ್, ಅವನಿಗೆ ಪ್ರೊಬೇಷನ್ ಕೊಡೋದ್ರಾಗ ಅರ್ಥ ಇಲ್ಲ. ಐ ಥಿಂಕ್ ನಿರ್ಭಯ ಕೇಸ್, ಬೆಸ್ಟ್ ಎಕ್ಸಾಂಪಲ್ ಈಸ್ ನಿರ್ಭಯ ಕೇಸ್. ಅಂಥವ್ರಿಗೆ ನಾವು ಪ್ರೊಬೇಷನ್ ಕೊಡಬೇಕಾಗಿಲ್ಲ. ಅಂತಹ ಸಂದರ್ಭದಲ್ಲಿ ಇವನಿಗೆ ನಾವು ಪ್ರೊಬೇಷನ್ ಯಾಕೆ ಕೊಡುವುದಿಲ್ಲ ಅನ್ನುವಂಥ ರೀಸನನ್ನು ಬರೆದು ಪ್ರೊಬೇಷನ್ ಕೊಡದೇ ಇರ್ಬೋದು. ವೇರ್ ಪ್ರೊಬೇಷನ್ ಕುಡ್ ಹ್ಯಾವ್ ಬೀನ್ ಅಪ್ಲೈಡ್ ಬಟ್ ವಾಸ್ ನಾಟ್, ಸ್ಪೆಷಲ್ ರೀಸನ್ಸ್ ಮಸ್ಟ್ ಬಿ ರಿಕಾರ್ಡೆಡ್. ಅವನು ಈ ಕಂಡೀಷನ್ ಫುಲ್ಫಿಲ್ ಮಾಡ್ಬೋದು, 401 ಕಂಡೀಷನ್ ಫುಲ್ಫಿಲ್ ಮಾಡ್ಬೋದು, ಬಟ್ ಅವನು ಮಾಡಿದಂಥ ಅಪರಾಧದ ಗಂಭೀರತೆ ಹೀಗಿರ್ತದಲ್ಲ, ಅವನು ಪ್ರೊಬೇಷನ್ಗೆ ಯೋಗ್ಯ ಆಗಿಲ್ಲದಂಥ ಸಂದರ್ಭದಲ್ಲಿ ಆ ಯಾಕೆ ಯೋಗ್ಯ ಅಲ್ಲ ಅಂತಕ್ಕಂಥ ಕಾರಣವನ್ನು ತೀರ್ಪಿನಲ್ಲಿ ಬರೆದು ನಾವೇನು ಮಾಡ್ಬೋದು, ಅವನಿಗೆ ಪ್ರೊಬೇಷನ್ ಇರಲಾರ್ದಂಗೆ ಮಾಡ್ಬೋದು. ದೆನ್ 403, ನಾರ್ಮಲಿ ಎಕ್ಸೆಪ್ಟ್ ಟೈಪೋಗ್ರಾಫಿಕಲ್ ಎರರ್ಸ್, ಕ್ರಿಮಿನಲ್ ಜಸ್ಟಿಸ್ ಸಿಸ್ಟಮಲ್ಲಿ ಜಡ್ಜ್ಮೆಂಟನ್ನು ಆಲ್ಟರ್ ಮಾಡೋಕ್ಕೆ ಬರಲ್ಲ. ಆಫ್ಟರ್ ಸೈನಿಂಗ್ ದ ಜಡ್ಜ್ಮೆಂಟ್, ಒಮ್ಮೆ ಓಪನ್ ಕೋರ್ಟಲ್ಲಿ ಮ್ಯಾಜಿಸ್ಟ್ರೇಟ್ ಅವರು ತಮ್ಮ ತೀರ್ಪನ್ನು ಬರೆದ ನಂತರ ದ ಕೋರ್ಟ್ ಕೆನಾಟ್ ಆಲ್ಟರ್. ಆ ತೀರ್ಪನ್ನು ಬದಲಾಯಿಸುವ ಸಾಧ್ಯತೆ ಇಲ್ಲ. ಆದರೆ ಸಣ್ಣ ಪುಟ್ಟ ಕ್ಲರಿಕಲ್ ಎರರ್ ಆಗಿದ್ರೆ, ಅರ್ಥಮೆಟಿಕಲ್ ಎರರ್ ಆಗಿದ್ರೆ ಅಂಥದನ್ನು ಮಾತ್ರ ತಿದ್ದುಪಡಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು 403 ಹೇಳುತ್ತೆ. 404 ಏನು ಹೇಳುತ್ತೆ ಅಂತಂದರೆ, ಕಾಪೀಸ್ ಆಫ್ ದ ಜಡ್ಜ್ಮೆಂಟ್ ಅಕ್ಯೂಸ್ಡ್ ಸೆಂಟೆನ್ಸ್ ಟು ಇಂಪ್ರಿಸನ್ಮೆಂಟ್. ಯಾವುದೇ ಒಬ್ಬ ವ್ಯಕ್ತಿಗೆ ನೀವು ಶಿಕ್ಷೆಯನ್ನು ಕೊಟ್ಟರೆ ಶಾಲ್ ರಿಸೀವ್ ದ ಕಾಪಿ ಇಮಿಡಿಯೇಟ್ಲಿ, ಅವನಿಗೆ ತಕ್ಷಣ ಕಾಪಿ ಕೊಡಬೇಕು. ಡೆತ್ ಸೆಂಟೆನ್ಸ್ ಕೇಸಸ್ ರಿಕ್ವೈರ್
ಆಟೋಮೆಟಿಕ್ ಸರ್ಟಿಫೈಡ್ ಕಾಪೀಸ್. ನೋಡಿ, ಇವನಿಗೆ ಕಾಪಿ ಕೊಡಬೇಕು, ಡೆತ್ ಸೆಂಟೆನ್ಸ್ ಇದ್ದರೆ ಸರ್ಟಿಫೈಡ್ ಕಾಪೀಸ್ನ ಅವನಿಗೆ ಕೊಡಬೇಕು. ಯಾಕಂದರೆ ಅವರು ಅಪೀಲ್ ಮಾಡಲಿಕ್ಕೆ ನಮಗೆ ಇಮಿಡಿಯೇಟ್ ಅವಕಾಶವನ್ನು ನಾವು ಮಾಡಿ ಕೊಡಬೇಕಾಗ್ತದೆ. ಯಾಕಂದರೆ ಅವ್ರನ್ನ ನೀವು ಜೈಲಿಗೆ ಹಾಕ್ತೀರಾ. ಆದ್ದರಿಂದ ತಕ್ಷಣ ಕೊಟ್ಟರೆ ಅವರು ತಮ್ಮ ಮೇಲ್ಮನವಿ ಸಲ್ಲಿಸಲಿಕ್ಕೆ ಅವರಿಗೆ ಅವಕಾಶ ಇರ್ತದೆ. ಅದನ್ನು ಮಾಡಿಕೊಡ್ಬೇಕು ಅನ್ನೋದು ಈ 404ನ ಉದ್ದೇಶ. 405 ಏನು ಹೇಳ್ತದೆ? ಫೈಲಿಂಗ್ ಆ್ಯಂಡ್ ಟ್ರಾನ್ಸ್ಲೇಷನ್ ಆಫ್ ಜಡ್ಜ್ಮೆಂಟ್. ಅಂದರೆ ಈ ತೀರ್ಪುಗಳನ್ನು ಭಾಷಾಂತರ ಮಾಡುವಂಥ ಅವಶ್ಯಕತೆ ಬರ್ತದೆ. ಯಾಕೆ ಅಂತಂದರೆ ದ ಒರಿಜಿನಲ್ ಜಡ್ಜ್ಮೆಂಟ್ ಶಾಲ್ ಬಿ ಪಾರ್ಟ್ ಆಫ್ ರೆಕಾರ್ಡ್, ಟ್ರಾನ್ಸ್ಲೇಷನ್ ಶಾಲ್ ಬಿ ಆ್ಯಡೆಡ್ ಇಫ್ ರಿಕ್ವೈರ್ಡ್. ಯಾವ ವ್ಯಕ್ತಿಯ ಮೇಲೆ ನಾವು ಶಿಕ್ಷೆ ಕೊಡ್ತೀವಿ ಅವನಿಗೆ ನಮ್ಮ ಕೋರ್ಟಿನ ಭಾಷೆ ಗೊತ್ತಿಲ್ಲ ಅಂದರೆ ಆ ಭಾಷೆ ಅವನು ಯಾವ ಭಾಷೆ ಗೊತ್ತಿರ್ತದೆ ಆ ಭಾಷೆಯಲ್ಲಿ ಭಾಷಾಂತರವನ್ನು ಮಾಡಿ ತೀರ್ಪನ್ನು ಅವನಿಗೆ ಕೊಡುವುದು ಜವಾಬ್ದಾರಿಯಾಗಿರುತ್ತದೆ. ಕಮ್ಯುನಿಕೇಷನ್ ಟು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಇನ್ ಸೆಷನ್ಸ್ ಆರ್ CJM's ಟ್ರಯಲ್ಸ್. ನೋಡಿ, ಈ ಎರಡು ಟ್ರಯಲು, CJM's ಟ್ರಯಲ್ ಅಥವಾ ಸೆಷನ್ಸ್ ಟ್ರಯಲ್, ಅಂದರೆ ಗಂಭೀರ ಪ್ರಕರಣಗಳ ವಿಷಯದಲ್ಲಿ ಅದರ ಒಂದು ಪ್ರತಿಯನ್ನು, ತೀರ್ಪಿನ ಒಂದು ಪ್ರತಿಯನ್ನು ನಾವೇನು ಮಾಡಬೇಕು? ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಅವರಿಗೆ ಕೊಡಬೇಕು, DC ಅವರಿಗೆ ಕೊಡಬೇಕು ಅಂತ ಆ ಕಾಪಿ ಅವರಿಗೆ. ಯಾಕೆಂದರೆ ಲಾ ಆ್ಯಂಡ್ ಆರ್ಡರ್ ಇರೋದು ಅವ್ರ ಕೈನಲ್ಲಿ. ಈ ಗಂಭೀರ ಅಪರಾಧ ಮಾಡುವಂಥ ವ್ಯಕ್ತಿಗಳು ಯಾರಿದ್ದಾರೆ ಅಂತಕ್ಕಂತಹ ಮಾಹಿತಿ ಇವರಿಗೂ ಇರಬೇಕು. ಯಾರಿಗೆ? ಇಲ್ಲಿರ್ತಕ್ಕಂತಹ ಜಿಲ್ಲಾ ಮ್ಯಾಜಿಸ್ಟ್ರೇಟ್ಗೂ, ಅಂದರೆ ಎಕ್ಸಿಕ್ಯೂಟಿವ್ ಹೆಡ್ಗೂ ಅದು ಗೊತ್ತಿರಬೇಕು ಅನ್ನೋ ಉದ್ದೇಶದಿಂದ ಏನು ಮಾಡಿದ್ದಾರೆ? 406ಅಲ್ಲಿ ಈ ಎಲ್ಲ ಕಾಪಿಗಳನ್ನು ಕೊಡಬೇಕು ಅಂತಕ್ಕಂಥದ್ದನ್ನು ಮಾಡಿದ್ದಾರೆ. ಸೊ ದಿಸ್ ಈಸ್ ಆಲ್ ಅಬೌಟ್ ಅವರ್ ಜಡ್ಜ್ಮೆಂಟ್. ಒಂದು ತೀರ್ಪನ್ನು ಕೊಡಬೇಕಾದ್ರೆ ಯಾವ ರೀತಿಯಲ್ಲಿ ಕೊಡಬೇಕು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಕಾಣ್ತೀವಿ. ತೀರ್ಪನ್ನು ಕೊಡಬೇಕಾದ್ರೆ ನಾವೇನು ಮಾಡಬೇಕು? ಇಲ್ಲಿ ಫಸ್ಟ್ ಆಫ್ ಆಲ್ ಯಾವ ಭಾಷೆಯಲ್ಲಿ, ಕೋರ್ಟಿನ ಭಾಷೆ ಯಾವುದಿದೆಯೋ ಅದೇ ಭಾಷೆಯಲ್ಲಿ ತೀರ್ಪಿರಬೇಕು. ಮತ್ತು ಕೊಡುವಂತಹ ತೀರ್ಪು ನಾವು ಓಪನ್ ಕೋರ್ಟಲ್ಲಿ ಕೊಡಬೇಕು. ಅಲ್ಲಿರ್ತಕ್ಕಂಥ ಅಪರಾಧಿ ಅಥವಾ ಅವರ ವಕೀಲರು ತಿಳಿಯುವಂತಹ ಭಾಷೆಯಲ್ಲಿ ತೀರ್ಪಿರಬೇಕು. ಇದು ಅತಿ ಮುಖ್ಯವಾದಂಥದ್ದು. ಅದ ನಂತರ ಪ್ರೊಬೇಷನ್ ಇದ್ದಂತಹ ವ್ಯಕ್ತಿಗೆ ಪ್ರೊಬೇಷನ್ ಕೊಡಬೇಕು. ಅಥವಾ ಪ್ರೊಬೇಷನ್ ಕೊಡಲಿಕ್ಕೆ ಅವನಿಗೆ ನಾವು ಆಗೋದಿಲ್ಲ ಅಂದರೆ ಯಾಕೆ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವು ನೋಡಬೇಕು. ಪ್ರೊಬೇಷನ್ ಕೊಡುವಂಥಕ್ಕೆ ಎಲಿಜಿಬಲ್ ಇರೋರು ಯಾರು ಅಂತಂದರೆ ಹೆಣ್ಣುಮಕ್ಕಳು, ಅಥವಾ ಫಸ್ಟ್ ಟೈಮ್ ಅಫೆಂಡರು, ಅಥವಾ 21 ವರ್ಷದಿಂದ ಕೆಳಗೆ ಇರ್ತಕ್ಕಂಥವ್ರು. ಇಂಥವ್ರಿಗೆ ನಾವು ಪ್ರೊಬೇಷನನ್ನು ಕೊಡ್ಬೋದು. ಮತ್ತು ವಿಕ್ಟಿಮ್ ಕಾಂಪೆನ್ಸೇಷನ್ ಸಿಸ್ಟಮ್ ನಾವು 430, 395 ಮತ್ತು 396ನಲ್ಲಿ ನಾವೇನು ನೋಡ್ತೀವಿ? ವ್ಯಕ್ತಿಗಳಿಗೆ, ಅಂದರೆ ಯಾರು ಸಂತ್ರಸ್ತರಿದ್ದರಿಂದ ತೊಂದರೆ ಯಾರಿಗಾಗಿರ್ತದೆ, ಯಾರಿಗೆ ಇಂಜರಿ ಆಗಿರ್ತದೆ, ಯಾರು ಈ ಅಪರಾಧದಿಂದ ತೊಂದರೆಗೊಳಗಾಗಿರ್ತಾರೆ ಅಂಥ ವ್ಯಕ್ತಿಗಳಿಗೆ ಪರಿಹಾರವನ್ನು ಕೊಡುವಂತಹ ಯೋಜನೆಯನ್ನು ಕೂಡ ನಮ್ಮ BNSS ಹೊಂದಿದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಅಷ್ಟೇ ಅಲ್ಲ, ಜಡ್ಜ್ಮೆಂಟನ್ನು ತಕ್ಷಣದಲ್ಲಿ ಅವ್ರಿಗೆ ಕೊಡುವಂಥದ್ದು, ಫ್ರೀಯಾಗಿ ಕೊಡುವಂಥದ್ದು, ಆಲ್ ದೀಸ್ ಥಿಂಗ್ಸ್ ಆರ್ ಇನ್ಕಾರ್ಪೊರೇಟೆಡ್ ಇನ್ ದಿಸ್ ಚಾಪ್ಟರ್ ಜಡ್ಜ್ಮೆಂಟ್ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ನಾನು ಮುಕ್ತಾಯ ಮಾಡ್ತೀನಿ. ಇದ್ರದ್ದು ನಿಮಗೆ PDF ನೋಟ್ಸ್ಗಳನ್ನು ನಾಳೆನೇ ನಾನು ನೀವನ್ನ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮುಗಿಸುವಂಥ ಸಂದರ್ಭದಲ್ಲಿ ನೀವು ಬೇರೆ ಬೇರೆ ಪರೀಕ್ಷೆಯ ತಯಾರಿಯಲ್ಲಿದ್ದೀರಿ. ಆದ್ದರಿಂದ ಕೊನೆಯ ಗಳಿಗೆಯಲ್ಲಿ ಆದರೂ ನಿಮಗೆ ಈ ಒಂದು ವಿಡಿಯೋ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತೀನಿ. ನಮಸ್ಕಾರ.